ತಾಲೂಕು ಕೊಳಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಗಮಿಸಿದ್ದ ಅತಿಥಿಗಳು ಕಡಿ ಮತ್ತು ಒನಕೆಯಿಂದ ಭತ್ತ ಕುಟ್ಟುವ ಮೂಲಕ ಹಳ್ಳಿ ಸೊಗಡಿನಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿಯೇ ಈ ತರಹದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದು ಮೊಟ್ಟ ಮೊದಲ ಬಾರಿಯಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಂದ ಕೋಲಾಟ, ಡೊಳ್ಳು ಕುಣಿತ, ಕಂಸಾಳೆ, ಕೊಡವ ಕುಣಿತ, ಹುಲಿ ಕುಣಿತ, ವೀರಗಾಸೆ, ಪಟಕುಣಿತ, ಭರತನಾಟ್ಯ, ಕಥಕಳಿ, ನಂದಿಧ್ವಜ, ಕಥಕ್, ಯಕ್ಷಗಾನ, ಭಕ್ತ ಪ್ರಹ್ಲಾದ ನಾಟಕದ ರೂಪಕ, ವೀರವನಿತೆ ಓಬವ್ವ ರೂಪಕ ಇನ್ನು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಶಾಲಾ ವಾರ್ಷಿಕೋತ್ಸವವು ವೈಭವದಿಂದ ನಡೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಕುಲ ಸಚಿವರಾದಂತಹ ನಾಹಿದಾ ಜಂಜಂರವರು ಮಾತನಾಡಿ, ಶಿಕ್ಷಣದಿಂದ ಏನಾದರೂ ಸಾಧಿಸಬಹುದು. ಮೊದಲು ಮಕ್ಕಳನ್ನು ಓದಲು ಬಿಡಿ. 18 ವರ್ಷ ತುಂಬುವುದರ ಮುಂಚೆಯೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುತ್ತಿದ್ದೀರಿ. ಆ ಹೆಣ್ಣು ಮಗಳ ಮೇಲೆ ನಂಬಿಕೆ ಇಟ್ಟು ವಿದ್ಯಾಭ್ಯಾಸ ಮಾಡಿಸಿದರೆ ಮುಂದೆ ಅದೇ ಹೆಣ್ಣು ಮಗಳು ನಿಮ್ಮನ್ನು ಸಾಕುತ್ತಾಳೆ ಎಂದು ಬಾಲ್ಯ ವಿವಾಹದ ಮೂಢನಂಬಿಕೆ ಇರುವ ಜನರಿಗೆ ಅರಿವು ಮೂಡಿಸಿದರು. ಶಿಕ್ಷಣದಿಂದ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನಾನೇ ಹುಡುಗಿ ಯಾರ ಮನೇಲಿ ಮದ್ವೆ ಮಾಡ್ಕೊಂಡು ಒಂದ್ 4-5 ಮಕ್ಕಳು ಎತ್ಕೊಂಡು ಯಾರ ಮನೇಲಿ ಜೀತ ಮಾಡ್ಕೊಂಡಿರ್ತಿದ್ದೋ ಗೊತ್ತಿರ್ಲಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಆ ಒಂದು ಧೈರ್ಯದಿಂದ ಇವತ್ತು ನಾನು ಓದಿರೋದಕ್ಕೆ ನಾನು ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ ಎಲ್ಲಾರ ಮನೆ ಹೆಣ್ಮಕ್ಳು ಗಂಡ್ ಮಕ್ಳು ಇದನ್ನು ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಕನ್ಸು ಕಾಣೋದಕ್ಕೆ ಬಿಡಿ ಮಕ್ಕಳಿಗೆ. ನಾವು ನೋಡ್ತಾ ಇದ್ದೀವಿ, ಇನ್ನು ಮಕ್ಕಳಿಗೆ 18 ವರ್ಷ ಆಗಿರಲ್ಲ ಮದ್ವೆ ಮಾಡ್ಬಿಡ್ತಾರೆ. ಒಂದು ಉದಾಹರಣೆ ಕೊರಟಗೆರೆಗೆ ಕೊಡ್ತೀನಿ. ನಾನು ಕೊರಟಗೆರೆಗೆ ತಹಶೀಲ್ದಾರ್ ಸ್ಟಾರ್ಟಿಂಗ್ ಬಂದಾಗ SSLC ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇತ್ತು. ಅವಾಗ ಸ್ಕೂಲ್ ಡ್ರಾಪ್ ಔಟ್ಸ್ ಯಾರ್ಯಾರು ಚೆಕ್ ಮಾಡಿ ನಾನು BO ಇನ್ಸ್ಪೆಕ್ಟರ್ ಅವರೆಲ್ಲ ಮನೆಗೆ ಹೋದ್ವಿ. ಯಾವ ಮಕ್ಕಳು ಎಕ್ಸಾಮ್ ಬರೀತಾ ಇಲ್ಲ. ಎಷ್ಟೊಂದು ಜನ ಟೀಚರ್ಸ್ ತೋರಿಸಿದ್ರು, ಈ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಆದ್ರೆ ಅವರು ಎಕ್ಸಾಮ್ ಬರೆಯೋದಕ್ಕೆ ಬರ್ತಾ ಇಲ್ಲ. ಅವ್ರ ಮನೆಗಳಿಗೆ ಹೋದ್ರೆ ತಾಯಂದಿರು ಹೇಳ್ತಾರೆ, ಇಲ್ಲ ಮೇಡಮ್ ನಮ್ಮ ಮನೇಲಿ ಹಂಗೆಲ್ಲ ಕಳಿಸಲ್ಲ, ಮರ್ಯಾದೆ ಹೋದ್ರೆ ನೀವು ಬರ್ತೀರಾ. ಏನ್ ಮರ್ಯಾದೆ ಹೋಗೋದು? ಹೆಣ್ಮಕ್ಳ ಮೇಲೆ ಫಸ್ಟ್ ಭರವಸೆ ಇಡಿ. ನೀವು ಭರವಸೆ ಇಟ್ರೆ ನೀವು ಮದ್ವೆಗೆ ಏನ್ ಖರ್ಚು ಮಾಡ್ತೀರೋ ಅದು ಹೆದರ್ಕೊಂಡು ಮಾಡ್ತೀರಾ ಮದ್ವೆನ. 18 ವರ್ಷದ ಒಳಗೆ ಮಾಡ್ತಾರೆ. ಒಂದು ಉದಾಹರಣೆ ಕಂಪ್ಲೀಟ್ ಮಾಡ್ತೀನಿ. ಓದ್ವಿ ಒಂದ್ ಮನೆ ಹತ್ರ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಎಕ್ಸಾಮ್ ಬರ್ಸಲ್ಲ ಅಂತ. ಎಷ್ಟೇ ಹೇಳಿದ್ರು ಅವ್ರು ಕೇಳಲಿಲ್ಲ, ಎಕ್ಸಾಮ್ ಬರ್ಸೂ ಇಲ್ಲ. ಅಮ್ಮ ಹುಡುಗಿಗೆ ಮದ್ವೆ ಮಾಡ್ಬಿಟ್ರು. ಆಗಿದ್ದು ಒಂದು 6 ತಿಂಗಳಿಗೆ ಅವ್ರ ತಾಯಿ ಅವ್ರ ತಂದೆ ಬಂದು ಕಾಲು ಹಾಕೊಂಡ್ರು. ಏನು ಅಂತ ಅಂದ್ರೆ ತುಂಬಾ ಚಿತ್ರ ಹಿಂಸೆ ಕೊಡ್ತಾರೆ. ಯಾವ ತರ ಆಕ್ಷನ್ ತಗೊಳ್ಳೋದು? ಈಗ ಆಕ್ಷನ್ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಫಸ್ಟ್ ತಂದೆ ತಾಯಿ ಒಳಗಡೆ ಹಾಕ್ತಾರೆ. ಯಾಕಂದ್ರೆ 18 ವರ್ಷದ ಒಳಗೆ ಮದ್ವೆ ಮಾಡ್ಬಿಟ್ಟಿದ್ದಾರೆ. ಆ ಹುಡುಗಿ ಪ್ರೆಗ್ನೆಂಟ್ ಬೇರೆ, 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಬೇರೆ. ಪೋಸ್ಕೋ ಕೇಸ್ ಬೇರೆ ಬೇಕಾಗುತ್ತೆ. ತಂದೆ ತಾಯಿ ಮೇಲೆ ಆಗುತ್ತೆ ಫಸ್ಟ್, ಆಮೇಲೆ ಗಂಡನ ಮೇಲೆ. ನೀವು ಯೋಚನೆ ಮಾಡ್ಬೇಕು ಇದನ್ನ. ಹೆಣ್ಮಕ್ಳಿಗೆ ನೀವೇನ್ ಮದ್ವೆಗೆ ಅಂತ ಕೂಡಿಟ್ಟಿದ್ದೀರೋ ಆ ದುಡ್ಡಲ್ಲಿ ಬರೀ ಓದೋದಕ್ಕೆ ಬಿಡಿ. ಅವರು ಈಗ ಗೌರ್ಮೆಂಟ್ ಇಂದಾನೆ ಫ್ರೀ ಆಗಿ 10th ವರೆಗೂ ಓದ್ಕೋಬಹುದು. ಫಸ್ಟ್ PU ಸೆಕೆಂಡ್ PU ಅದೆಲ್ಲ ಗೌರ್ಮೆಂಟ್ ಕಾಲೇಜಸ್ ಅಲ್ಲೇ ಓದಿಸಿ ಅವ್ರು ಬರೀ ಡಿಗ್ರಿ ಮಾಡ್ಬಿಟ್ರೆ ನೀವು ನೋಡಿ ನಿಮ್ಮ ಲೈಫ್ ಅಲ್ಲಿ ಅವ್ರ ಜೀವನದಲ್ಲಿ ಬೇರೆ ಜೀವನದಲ್ಲಿ ಹೇಗೆ ಬದಲಾವಣೆ ತರ್ತಾರೆ ಅಂತ ನೋಡಿ. ನಾನು ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀನಿ, ಅವ್ರ ವಿದ್ಯಾವಂತರಾದ್ರೆ 50% ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನೀವು ಗ್ಯಾರಂಟಿ ಕೊಡ್ತೀರಾ? ಬರೀ ಅವ್ರ ಮದ್ವೆ ಮಾಡ್ಬಿಟ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಅಂತ ನೀವು ಗ್ಯಾರಂಟಿ ಕೊಡ್ತೀರಾ? ಯಾರಾದ್ರೂ ತಂದೆ ತಾಯಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಅವರ ಅವಧಿಯಲ್ಲಿ ಕೋಳಾಲದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಇದೆ, ಸಿದ್ರಬೆಟ್ಟದಲ್ಲಿದೆ, ಈ ಕಡೆ ತೀತ ಕಡೆ 7 ಶಾಲೆಗಳು ವಿತ್ ಹಾಸ್ಟೆಲ್ ಸಮೇತ ಇದೆ. ಒಂದೊಂದು ಶಾಲೆಯಲ್ಲಿ 200-300 ಮಕ್ಕಳು ಸೇರ್ಕೊಳ್ಳುವಂಥ ವ್ಯವಸ್ಥೆಗಳಿದ್ದಾವೆ.
ನಿಮ್ಗೇನಂದ್ರೆ ನಿಮ್ಮ ಮಕ್ಕಳು ಹಾಸ್ಟ್ಲಿಗೆ ಹೋಗ್ಬಾರ್ದು, ಅವನು ದನ ಮೇಯಿಸ್ಕೊಂಡಿದ್ದು ನನ್ನ ಕಣ್ಣು ಮುಂದಿರಬೇಕು, ಕಳ್ತನ ಮಾಡ್ರೆ ನನ್ನ ಕಣ್ಣು ಮುಂದಿರಬೇಕು ಅಂತ. ನಿಮ್ಮ ಗ್ರಾಮಕ್ಕೆ ನೀವು ಕರೆದಿದ್ರು ಪ್ರತಿ ಸಾರಿ ನಾವೆಲ್ಲ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ, ಇಡೀ ತಾಲೂಕಲ್ಲಿ ಹೊಸಕೋಟೆ ಗ್ರಾಮ ಮಾದರಿಯ ಗ್ರಾಮ ಆಗಬೇಕು, ಈ ಶಾಲೆ ಮಕ್ಕಳು ಅಕ್ಷರಸ್ಥರಾಗಬೇಕು ಅಂತ. ಈ ಶಾಲೆಗೆ ಬಂದಂಥ ಶಿಕ್ಷಕರು ವಿಭಿನ್ನವಾದಂಥ ಪ್ರಯತ್ನವನ್ನು ಮಾಡಿ ಇವತ್ತು ನಾವೆಲ್ಲ ಎತ್ತಿನ ಗಾಡೀಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿಲ್ಲ. ಎತ್ತಿನ ಗಾಡೀಲಿ ಒಂದು ಸೈಕಲ್ ಯಾರೋ ಊರಲ್ಲಿ ನಮ್ಮೂರಲ್ಲೂ ಬಡತನ ಇತ್ತು, ಸೈಕಲಲ್ಲಿ ಅಷ್ಟು ದೂರ ಕರ್ಕೊಂಡು ಹೋಗೋದ್ರೆ 2 ರೂಪಾಯಿ ಕೊಡು ಅನ್ನೋನು. ನಿಮ್ಮೂರಿನ ಮಕ್ಕಳು ವಿಮಾನದಲ್ಲಿ ಓಡಾಡಿದ್ದಾರೆ, ರೈಲಲ್ಲಿ ಓಡಾಡಿದ್ದಾರೆ. ಇವತ್ತು ಪಕ್ಕದಲ್ಲಿರುವಂಥ ಒಂದು ಹೆಡ್ ಮಾಸ್ಟರ್ ನಿಮ್ಮ ಶಾಲೆಗೆ ಕರ್ಸೋಕ್ಕಾಗೋದಿಲ್ಲ. ಒಬ್ಬ ತುಮಕೂರು ವಿಶ್ವವಿದ್ಯಾಲಯ ಒಬ್ಬ ಕುಲಸಚಿವರು ನಿಮ್ಮ ಊರಿಗೆ ಬಂದು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೊಸಕೋಟೆ ಜನಕ್ಕಿರುವಂಥ ತಾಕತ್ತು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ನಮ್ಗಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಎಲ್ಲಕ್ಕೂ ಪರಿಹಾರ ಒಂದೇ, ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ. ಮಕ್ಕಳನ್ನ ಎಲ್ಲಿ ತನಕ ನೀವು ವಿದ್ಯಾವಂತರನ್ನಾಗಿ ಮಾಡಲು ಅಲ್ಲಿ ತನಕ ನಿಮಗೆ ಶಾಪ ಕಟ್ಟಿಟ್ಟು ಬುದ್ಧಿ. ನಿಮ್ಮ ಶಾಪ ವಿಮೋಚನೆ ಯಾವ ದೇವರು ಮಾಡಲ್ಲ, ಯಾವ ದೇವ್ರಿಗೆ ಅರ್ಕೆ ಮಾಡ್ರು ನಿಮಗೆ ಕಷ್ಟ ಬಗೆಹರಿಯಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಮೂರ್ತಿ, ಕೃಷ್ಣಯ್ಯ, ಕೆಂಪ ನರಸಿಂಹಯ್ಯ, ಮಂಜುನಾಥ್, ಅರವಿಂದ್ ಉಪ್ಪಿ, ಮಲ್ಲಿಕ್ ರಾವುತನಹಳ್ಳಿ, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಶಾಲಾ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮುತ್ತುರಾಜ್, ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.